ದೊನ್ನೆ ಬಿರಿಯಾನಿ ಕೂಡ ರಿವ್ಯೂ ಮಾಡಿದ್ದೀನಿ. ಬಟ್ ಇವತ್ತು ದೊನ್ನೆ ಇಡ್ಲಿ ನೋಡೋಕೆ ಹಾಗೆ ಚಟ್ನಿಯಲ್ಲಿ ಡಿಪ್ ಮಾಡ್ಕೊಟ್ಬಿಟ್ಟಿರ್ತಾರೆ. ಇಡ್ಲಿ ಸಾಂಬಾರು ಇಟ್ಟಿರ್ತಾರೆ, ಇದು ಇಡ್ಲಿ ಚಟ್ನಿ ಡಿಪ್ ಅಂತಲೇ ಹೇಳ್ಬೋದು. ಸೊ ಅದನ್ನ ಹಂಗೆ ತೊಗೊಂಡು ಚಟ್ನಿ ಹಂಗೆ ಹೀರ್ಕೊಂಡಿರುತ್ತೆ. ಆ್ಯಂಡ್ ಮೇನ್ ಓವರ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನೋ ಪಾರ್ಕಿಂಗ್ ಫಾರ್ ಹೋಟೆಲ್ ಕಸ್ಟಮರ್ ಅಂತಾನೆ ಬೋರ್ಡ್ ಹಾಕಿದ್ದಾರೆ. ಅವರು ಪಾರ್ಕಿಂಗ್ ಓನ್ಲಿ ಫಾರ್ ಹೋಟೆಲ್ ಕಸ್ಟಮರ್ ಅನ್ನೋದಕ್ಕಿಂತ ನೋ ಪಾರ್ಕಿಂಗ್ ಫಾರ್ ಹೋಟೆಲ್ ಕಸ್ಟಮರ್ ಅಂತಂದರೆ ನೋಡಿ ಎಷ್ಟು ಬಿಸಿ ಏರಿಯಾ ಅಂತ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಬ್ಯಾಂಗ್ಳೂರು ಟಿಫನ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೆ ಹೋದ್ರೆ ನಿಮಗೆ ಬಿಸಿ ಬಿಸಿ ದೊನ್ನೆ ಇಡ್ಲಿ ಸಿಗುತ್ತೆ ಗೈಸ್. ಸೊ ದೊನ್ನೆ ಬಿರಿಯಾನಿ ಕೂಡ ರಿವ್ಯೂ ಮಾಡಿದ್ದೀನಿ. ಬಟ್ ಇವತ್ತು ದೊನ್ನೆ ಇಡ್ಲಿ ನಾವು ಆಲ್ರೆಡಿ ಒಂದ್ಸರಿ ತಿಂದಿದ್ವಿ ಚಂದ್ರಾಲಯ ಹೋಟೆಲಿ, ತುಂಬ ಚೆನ್ನಾಗಿತ್ತು. ರಾಮ ಮಂದಿರ ಕಡೆ ಸ್ವಲ್ಪ ಫೇಮಸ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ರಾಜಾಜಿ ನಗರ ಹತ್ರ ಇರುವ ರಾಮ ಮಂದಿರ್ ಟೆಂಪಲ್ ನೋಡಿದ್ರೆ ಕ್ರೌಡ್ ಹಂಗೆ ಹೋಗ್ತಾ ಇರುತ್ತೆ. ಅಂಡ್ ಮೇನ್ ಓವರ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನೋ ಪಾರ್ಕಿಂಗ್ ಫಾರ್ ಹೋಟೆಲ್ ಕಸ್ಟಮರ್ ಅಂತಾನೆ ಬೋರ್ಡ್ ಹಾಕಿದ್ದಾರೆ. ಅವರು ಪಾರ್ಕಿಂಗ್ ಓನ್ಲಿ ಫಾರ್ ಹೋಟೆಲ್ ಕಸ್ಟಮರ್ ಅನ್ನೋದಕ್ಕಿಂತ ನೋ ಪಾರ್ಕಿಂಗ್ ಫಾರ್ ಹೋಟೆಲ್ ಕಸ್ಟಮರ್ ಅಂತಂದ್ರೆ ನೋಡಿ ಎಷ್ಟು ಬಿಸಿ ಏರಿಯಾ ಅಂತ. ಅಂಡ್ ಆಲ್ಸೋ ಪೊಲೀಸ್ ಪ್ರಾಬ್ಲಮ್ ಇರುತ್ತೆ ಅನ್ಸುತ್ತೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ರಾಜಾಜಿನಗರ ಹತ್ರ ಇರುವ ರಾಮ ಮಂದಿರ ಟೆಂಪಲ್ ನಿಮ್ಗೆಲ್ಲರೂ ಗೊತ್ತಿರುತ್ತೆ. ರಾಮ ಮಂದಿರ ಟೆಂಪಲ್ ಆಪೋಸಿಟಲ್ಲೇ ಈ ಶಾಪ್ ಲೊಕೇಟ್ ಆಗಿರೋದು. ರಾಮ ಮಂದಿರ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಬಿಸಿ ಬಿಸಿ ದೊನ್ನೆ ಇಡ್ಲಿ ಅಂಡ್ ದೊನ್ನೆ ವಡೆನ ಟ್ರೈ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಈ ರಶಲ್ಲಿ ಹೆಂಗಾದ್ರು ಹೊಡೆದಾಡಿ ಫೈನಲಿ ನಮಗೂ ಕೂಡ ದೊನ್ನೆ ಇಡ್ಲಿ ಸಿಕ್ಕಿದೆ. ವಡೆ ಕೂಡ ಹಾಕೊಂಡಿದ್ದೀವಿ. ಇದು ಪ್ಲೇಟ್ ಪ್ರೈಸು ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟು ಇಡ್ಲಿನ ಹಂಗೆ ಬ್ರೇಕ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಇಡ್ಲಿ ನೋಡೋಕೆ ಹಾಗೆ ಚಟ್ನಿಯಲ್ಲಿ ಡಿಪ್ ಮಾಡ್ಕೊಟ್ಬಿಟ್ಟಿರ್ತಾರೆ. ಇಡ್ಲಿ ಸಾಂಬಾರು ಇಟ್ಟಿರ್ತಾರೆ, ಇದು ಇಡ್ಲಿ ಚಟ್ನಿ ಡಿಪ್ ಅಂತಲೇ ಹೇಳ್ಬೋದು. ಸೊ ಅದನ್ನ ಹಂಗೆ ತೊಗೊಂಡು ಚಟ್ನಿ ಹಂಗೆ ಹೀರ್ಕೊಂಡಿರುತ್ತೆ. ತುಂಬ ಚೆನ್ನಾಗಿದೆ, ಒಂಥರ ಲೈಕ್ ಆ ಚಟ್ನಿಗೆ ಒಂದೊಳ್ಳೆ ಪರ್ಫೆಕ್ಟ್ ಮ್ಯಾಚ್ ಕೊಡ್ತಿದೆ. ಇಲ್ಲ ಅಂತಂದರೆ ಇರ್ತಿರಲಿಲ್ಲ. ಇಡ್ಲಿ ಆ್ಯಂಡ್ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ, ಮತ್ತು ಇಡ್ಲಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ಸೋಕಾಗಿರೋದಕ್ಕೋಸ್ಕರ ಬಾಯಲ್ಲಿಟ್ಟರೆ ಹಂಗೆ ಕರಗಿಬಿಡುತ್ತೆ. ಹಾಗೆ ವಡೆ ಇದೆಯಲ್ಲ, ವಡೆನೂ ಕೂಡ ಟ್ರೈ ಮಾಡೋಣ. ಸೊ ಬಿಸಿ ಬಿಸಿ ವಡೆ ಇವಾಗೆ ಹಾಕಿದ್ರು, ಹಂಗೆ ಚಟ್ನಿ ಇದೆ. ವಡೆ ಕೂಡ ಒಂದು ಮಿನಿ ವಡೆ ಅಂತಲೇ ಹೇಳ್ಬೋದು. ಜಾಸ್ತಿ ಒಂದು ದೊಡ್ಡ ಶೇಪ್ ವಡೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಮಿನಿ ವಡೆ, 2 ಇಡ್ಲಿ ಒಂದು ವಡೆಗೆ ಕಾಸ್ಟ್ ಬಂದ್ಬಿಟ್ಟು 30 ರೂಪೀಸು. ವಡೆ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ದೊಡ್ಡದಾಗಿದ್ದರೆ ಓಕೆ. ಬಟ್ ವಡೆ ಬಂದ್ಬಿಟ್ಟು 10 ರೂಪೀಸ್ ಕಾಸ್ಟ್ ಮಾಡ್ತಾಯಿದ್ದಾರೆ. ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಅದು ಬಿಟ್ಟರೆ ಫೈನ್ ಆ್ಯಂಡ್ ಟೇಸ್ಟ್ ಪ್ರಕಾರ ತುಂಬ ಸೂಪರಾಗಿದೆ. ನೀವು ರಶ್ ನೋಡ್ಬೋದು, ತುಂಬ ಜನ ಬಂದು ರೀಫಿಲ್ ಕೂಡ ಮಾಡಿಸ್ಕೊತಾ ಇದ್ದಾರೆ. ಹಂಗೆ 2 ಇಡ್ಲಿ ತಿಂತಾರೆ, ವಡೆ ತಗೋತಾರೆ, ಆ ಥರ ಮೂವಿಂಗ್ ಇದೆ. ಚೆನ್ನಾಗಿದೆ, ಮೇನ್ಲಿ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಆಲ್ಸೋ ಇವ್ರು ಈವ್ನಿಂಗು ಕೂಡ ಇದ್ದಾರೆ. ಎಕ್ಸಾಕ್ಟ್ ಲೊಕೇಶನು ಗೂಗಲ್ ಮ್ಯಾಪ್ಸಿಂಗು ಟೈಮಿಂಗ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಆಗ್ತಿದ್ದೀನಿ, ಚೆಕ್ಔಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ದೊನ್ನೆ ಬಿರಿಯಾನಿ ತಿಂದಿರ್ತೀರಾ, ದೊನ್ನೆ ಇಡ್ಲಿ ತಿನ್ನೋ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಇನ್ ಕೇಸ್ ದೊನ್ನೆ ಬಿರಿಯಾನಿ ಅಥವಾ ದೊನ್ನೆ ಕಾನ್ಸೆಪ್ಟ್ ದೊನ್ನೆ ಇಡ್ಲಿ ಆ ಥರ ಇಷ್ಟ ಆಗಿದೆ, ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೈಕನ್ನು ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಲವ್. ಬಾಯ್.